ಅಂಜಲಿ, ಅಳಿಯಂದ್ರಿಗೆ ಇನ್ನೊಂದು ದೋಸೆ ಹಾಕಮ್ಮ. ಅಯ್ಯೋ ಸಾಕ್ ಮಾವ. ತಿನ್ನಿ ಅಣ್ಣ. ಮನೆಗ್ ಬಂದವರಿಗೆ ಹೊಟ್ಟೆ ತುಂಬಾ ಊಟ ಹಾಕಿಲ್ಲ ಅಂದ್ರೆ ನಮ್ಮ ಮಾವನವ್ರು ಬೇಜಾರಾಗ್ತಾರೆ. ಎಲ್ಲಿಗೆ ಹೋಗ್ತಿದ್ಯಾ ರೇಖಾ? ಆ ಡ್ರೆಸ್ ಏನು? ಆಫೀಸಿಗೆ ಹೋಗ್ತಿದೀನಿ ಅದ್ಕೆ, ಇವತ್ತೇ ಫಸ್ಟ್ ದಿನ. ಆಫೀಸ್ಗಾ? ನೀನೇನ್ ಅನ್ಕೊಂಡಿದ್ಯಾ? ನಮ್ ಮನೆ ಮರ್ಯಾದೆ ತೆಗೆಯಕ್ಕೆ ಬಂದ್ಯಾ? ಆದ್ರೂ ನಮ್ ಮನೆಯಿಂದ ಒಬ್ಳು ಹೆಣ್ಮಗ್ಳು ಕೆಲ್ಸಕ್ಕೆ ಹೋದ್ರೆ ಎಷ್ಟ್ ಕೆಟ್ಟ ಹೆಸರು ಬರುತ್ತೆ ಗೊತ್ತಾ? ಇವಾಗ ಮನೆ ಲೋನ್ ಕಟ್ಟಕ್ಕೆ, ಮನೆ ಖರ್ಚಿಗೆ ಎಲ್ಲ ದುಡ್ಡು ಬೇಕಲ್ವಾ ಶ್ರಾವಣಿ? ಒಂದ್ ಕೆಲ್ಸ ಮಾಡು ರೇಖಾ, ನಿಮ್ ಮನೆಯವ್ರಿಗೆ ಫೋನ್ ಮಾಡಿ ನಾನ್ ಮದ್ವೆ ಮಾಡ್ಕೊಂಡಿದೀನಿ, ನನ್ ಖರ್ಚಿಗೆ ದುಡ್ಡು ಹಾಕಿ ಅಂತ ಕೇಳು. ಎಷ್ಟ್ ಕಳಿಸ್ತಾರೋ ನೋಡೋಣ. ಅವ್ರ ಮನೆಯವ್ರು ಕತ್ ಹಿಡ್ದು ದಬ್ಬಿದಕ್ಕೆ ತಾನೇ ಇಲ್ಲಿಗ್ ಬಂದಿರೋದು. ಅದು ಕೂಡ ಕರೆಕ್ಟೇ ಅಲ್ವಾ ಶ್ರಾವಣಿ? ರೇಖಾ, ನಾನ್ ರೆಡಿ, ಹೊರಡೋಣವಾ? ಏನಾಯ್ತು ರೇಖಾ? ಎಲ್ಲಿಗೆ ಹೋಗ್ತಿದ್ದಾಳೋ ನಿನ್ ಹೆಂಡತಿ? ಜಾಬ್ಗೆ ಸೇರ್ಕೊಂಡಿದ್ದಾಳಮ್ಮ, ಇವತ್ತೇ ಫಸ್ಟ್ ಡೇ. ಇವಾಗ್ಲೇ ಮದುವೆ ಮಾಡ್ಕೊಂಡು ಒಳ್ಳೆ ಹೆಸರು ತಂದ್ಕೊಟ್ಟಿದ್ದೀರಾ. ಈಗ ಆಚೆ ಹೋಗಿ ಏನ್ ಘನಕಾರ್ಯ ಮಾಡ್ಬೇಕು ಅಂತಿದ್ದೀರಾ? ಇಬ್ರು ಸೇರಿ ಕೆಲಸ ಮಾಡಿದ್ರೇನೆ ಈ ಮನೆ ಲೋನ್ ತೀರ್ಸಕ್ ಆಗೋದು ಅಮ್ಮ. ಇಲ್ಲ ಅಂದ್ರೆ ಅಪ್ಪ ಬಿಸ್ನೆಸ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನ ಕೊಡ್ಸಿ ಇವಳ ಮನೇಲೆ ಇರಿಸಿ ನಾನ್ ಆ ಬಿಸ್ನೆಸ್ ನ ನೋಡ್ಕೋತೀನಿ. ಅವರು ಬಿಸ್ನೆಸ್ ನು ಕೊಡೋದಿಲ್ಲ, ನಮ್ಮ ಕೆಲಸ ಮಾಡಕ್ಕೂ ಬಿಡೋದಿಲ್ಲ. ಯಾಕಮ್ಮ, ನಮ್ಮೇಲೆ ಯಾಕಷ್ಟು ಕೋಪ ನಿಮ್ಗೆ? ನಡಿ ರೇಖಾ.